ಇವತ್ತು ನೆನ್ನೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇವತ್ತು ಬೆಳಗ್ಗೆ ಅವರು ಸಿಟಿ ಸ್ಕ್ಯಾನ್ ಅಂತ ಮಾಡಿದ್ರು. ಆ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಬರುವ ಮುಂಚೆನೇ ಅವರಿಗೆ ಡಿಸ್ಚಾರ್ಜ್ ಡೈರೆಕ್ಟ್ಲಿ ಮಾಡಿಬಿಟ್ರು ಅವರು. ಸಿಟಿ ಸ್ಕ್ಯಾನ್ ರಿಪೋರ್ಟ್ ಬಂದಿದೆ 2 ಗಂಟೆಗೆ. ಅಲ್ಲಿ ಅವರಿಗೆ ಫುಲ್ ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಆಗಿದೆ ಅಂತ ಬಂದಿದೆ. ಕ್ರಾನಿಕ್ ಬ್ರಾಂಕೈಟಿಸ್ ಅಂದ್ರೆ ಲಂಗಲ್ಲಿ ಫುಲ್ಲಿ ಶ್ವಾಸಕೋಶನಲ್ಲಿ ಫುಲ್ಲಿ ಇನ್ಫ್ಲಾಮೇಷನ್ ಆಗಿದೆ ಅಂತ ಬಂದಿದೆ. ಈ ತರ ಅವರು ಹೋಗುವಾಗ ನಂಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ನಂಗೆ ಸರಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಅವರು ಏನು ಕೇಳಿಲ್ಲ, ಏನಿಲ್ಲ. ಡೈರೆಕ್ಟ್ ಅದು MLC ಕೇಸ್ನಲ್ಲಿ ಡಿಸ್ಚಾರ್ಜ್ ಮಾಡುವಾಗ CMOಗೆ ಇಂಟಿಮೇಷನ್ ಕೊಟ್ಟಿರ್ತದೆ. ನಾವು CMOಗೆ ಕೇಳಿದ್ರೆ ಅವರು ನನಗೆ ಇಂಟಿಮೇಷನ್ ಬಂದಿಲ್ಲ, ಏನಿಲ್ಲ ಅಂತ ನನಗೆ ಹೇಳಿದ್ರು. ಈಗ ಈ ತರ ಏನ್ ಮಾಡ್ತಾ ಇದ್ದಾರೆ, ಸೀನಿಯರ್ ಆಫೀಸರ್ಸ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ನಮ್ಗೆ ಒಂದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ನಮ್ಗೆ ಎಲ್ಲ ಮಾಹಿತಿ ಬೇಕು. ಮತ್ತೆ ರಾಘು ನಾಯ್ಕ ಒಬ್ಬರು ಇದ್ದಾರೆ, ಅವರು ಅವ್ರ ಮೇಲೆ ನಾವು ಒಂದು ಡಿಫೇಮೇಷನ್ ಕೇಸ್ ಹಾಕಿದ್ವಿ. ಅವ್ರ ಡಿಫೇಮೇಷನ್ ಕೇಸ್ನಲ್ಲಿ ಒಂದು 2 ತಿಂಗಳಿನಲ್ಲಿ ಅವ್ರು ಕನ್ವಿಕ್ಟ್ ಆಗ್ತಾನೆ ಇತ್ತು. ಅದ್ರ ಬಗ್ಗೆನೇ ಅವರು ಈ ತರ ಎಲ್ಲ ಪ್ಲಾನ್ ಮಾಡಿ ಫುಲ್ ನನ್ನ ಅಪ್ಪಾಜಿಗೆ ಟ್ರ್ಯಾಪ್ ಮಾಡಿದ್ದಾರೆ. ಟ್ರ್ಯಾಪ್ ಮಾಡಿ ಫುಲ್ ಅವ್ರು ಮೊಸಿನ್ ಅಂತ ಒಬ್ಬರಿದ್ದಾರೆ ವ್ಯಕ್ತಿ, ನನ್ನ ಅಂಕೋಲನಿಂದ ಇದ್ದಾನೆ. ಅವನು ಈ ತರ ನಂಗೆ ತೊಂದರೆ ಆಗ್ತಾ ಇದೆ, ನಂಗೆ ಮೆಂಟಲ್ ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಪ್ಪಾಜಿ ಜೊತೆ ಏನು ಫೈನಾನ್ಷಿಯಲ್ ಪವರೇ ಇಲ್ಲ, ಅಷ್ಟು ಮ್ಯಾನೇಜ್ ಮಾಡುವಷ್ಟೇ. ನನ್ನ ಅಪ್ಪಾಜಿ ಸೈನ್ ಇರ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಅದೇ ನೀವು ಒಂದು ಇದು ಕೇಳಬೇಕು ಅವರಿಗೆ, ನನ್ನ ಅಪ್ಪಾಜಿ ಜೊತೆ ಏನು ಫೈನಾನ್ಷಿಯಲ್ ಪವರೇ ಇಲ್ಲ, ಅವ್ರು ಸೈನ್ ಹೇಗೆ ಬೇಕಿತ್ತಂತ. ಅದು ನನಗೆ ಏನು ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ. ನನ್ನ ಅಪ್ಪಾಜಿ ಸೈನ್ ಬೇಕಿತ್ತು ಅದೆಲ್ಲ. ಮಂಗಲಸೂತ್ರ ನಾನು ಇದು ಫುಲ್ ಇಟ್ಕೊಂಡು ಎಲ್ಲ ದುಡ್ಡು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಮುಸ್ಲಿಂ ಅವರು ಮಂಗಲಸೂತ್ರ ಕೋಟಿ ರೂಪಾಯಿ ಆಸ್ತಿ ಇದೆ, ಮಾಹಿತಿ ಬಂದಿದೆ ನಮ್ಗೆ. ಅವರಿಗೆ ಇದು ಮಂಗಲಸೂತ್ರ ಎಲ್ಲ ಸೆಲ್ ಮಾಡುವ ಹೇಗೆ ಕಂಡೀಷನ್ ಬಂತಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರ ಮೇಲೆ ಇದು ಮಂಗಲಸೂತ್ರ ಎಲ್ಲಿಂದ ಬಂತು, ಅವರ ಮುಸ್ಲಿಂ ಮಂಗಲಸೂತ್ರ ಹೇಗಾದ್ರೂ ಆಗುವುದೇ ಇಲ್ಲ. ಅದಕ್ಕೆ ಮಂಗಲಸೂತ್ರ ಎಲ್ಲಿಂದ ಬಂತು, ಮಂಗಲಸೂತ್ರ ಎಲ್ಲಿ ಇದು ಸೆಲ್ ಮಾಡುವ ಪರಿಸ್ಥಿತಿ ಹೇಗೆ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಏನಂದ್ರೆ ಇದು ಗ್ರೇವ್ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ. ಇಲ್ಲಿ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಬರುವ ಮುಂಚೆ ಈಗ ಡಿಸ್ಚಾರ್ಜ್ ಮಾಡಿ ಇದೆಲ್ಲ ಮಾಡೋದು ಸರಿ ಇಲ್ಲ. ನಮ್ಮ ಪ್ರಕಾರ ಅದ್ರ ಒಂದು DCಗೆ ಮತ್ತು DHOಗೆ ನಾವು ಇದು ಲೆಟರ್ ಸೆಂಡ್ ಮಾಡ್ತಾ ಇದ್ದೀವಿ. ಅವರು ಹೋಗ್ಬಿಟ್ಟಾರೆ, ಇವರು ಇದ್ದಾರೆ. ಈಗ ಅವ್ರಿಗೆ ನಾವು ಯಾವ ಏನಂತ ಕೇಳಬೇಕು. ಆ ಥರ ಅವರು ಯಾರಿಗೆ ನೋಡ್ತಾ ಇದ್ದಾರೆ, ಅವರು ಜವಾಬ್ದಾರಿ ತಗೋಬೇಕು. ನಮ್ಮ ಪ್ರಕಾರ ಅವ್ರು ಜವಾಬ್ದಾರಿ ತಗೋಬೇಕು. ಅವ್ರಿಗೆ ಅರ್ಥ ಇದ್ದಿಲ್ವಾ? ಅವ್ರು ಬೇಕಾಗಿತ್ತು. ಅದು ಆ ಥರ ಪ್ರೊಫೆಷನಲ್ ಅವರಿಗೆ ನಡ್ತಾನೆ ಇತ್ತು. ಓಕೆ, ಅದಾಗತ್ತೆ. ಎಲ್ಲ ಕಡೆ ಹೋದರೆ ಒಂದು ಇವ್ನ ಹೆಂಗೆ ಬರ್ತಾ ಅವನ ಹೆಂಗೆ ಬರ್ತಲ್ಲ. ಬಟ್ ಇದು ಮೆಡಿಕಲ್ ಕಂಡೀಷನ್ ಯಾವ್ದು ಇದ್ದಾಗ ಯಾರೋ ಹೋಗ್ತಿರ್ಲಿ, ಅವರು ಪೇಷಂಟ್ ಬಂದಾಗ ಅವ್ರು ನೋಡ್ಬೋದು. ಎಲ್ಲ ಯಾವುದು ಡಾಕ್ಟರ್ ಇದ್ರು ಅವ್ರ ಕರ್ತವ್ಯ ಅದೇನು ನೋಡ್ಬೋದು. ಆ ಕರ್ತವ್ಯ ಬೇಸಿಕ್ ಏನಿದೆ ಅವ್ರು ಮಾಡಿರ್ಬೇಕನ್ನೋ ಯಾಕೆ ಆಗಲಿಲ್ಲ ಅಂತ. ಅವರು ಡಿಸ್ಚಾರ್ಜ್ ಕಾರ್ಡ್ ಕೊಟ್ಟರೆ ನಮ್ಮ ಮೇಲೆ ಏನಿಲ್ಲ, ನಮ್ಗೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರು ಕೆಲಸ ಮಾಡ್ತಾರೆ. ಅವ್ರು ಡಿಸ್ಚಾರ್ಜ್ ಕೊಟ್ಟರೆ ಅವ್ರು ಏನೋ ನಮಗೆ ರೈಟ್ ಅವ್ರಿಗೆ ಹೇಳ್ಬೋದು, ನೀವು ಇಟ್ಕೊಳ್ಳಿ, ನಾವು ಅವರು ಡಿಸ್ಚಾರ್ಜ್ ಕೊಟ್ಟು ನಾವು ಡಿಸ್ಚಾರ್ಜ್ ಹೋಗಿ ಬರೀ ಅದು ಕೊಟ್ಟಿದ್ದೇವೆ. ನಾವು ಯಾರು ಡಾಕ್ಟರ್ ಮಾತಾಡಲಿಕ್ಕೆ ರೆಡಿ ಇಲ್ಲ. ಎಲ್ಲ ಹುಡುಗರು ಅಂದಾಗ ಅದು ಬೇರೆ ಥರ ವಾತಾವರಣ ಆಗುತ್ತೆ. ಹೊಸ ವಾತಾವರಣ ಎಲ್ಲರೂ ಎಲ್ಲ ಮಾತಾಡಲಿಕ್ಕೆ ಎದುರಿಗಿಲ್ಲ. ನಮ್ಗೆ ಹೇಳ್ಬೇಕು ಸರ್, ನಾವು ಮಾಡಿರೋ ನಾವು ಬರ್ತೀವಿ, ನಾವು ಹೇಳೋದು ನಾವು ಬರೋ ಡಿಸ್ಚಾರ್ಜ್ ಮಾಡುವಾಗ ಈಗೇನಿದೆ ರೀತಿ ಆದಷ್ಟು ಬರ್ಕೊಡಿ ನಮಗೆ ಅಷ್ಟೇ. ನಾವು ಏನು ದೇವ್ರು ಹೇಳ್ತಾ ಇಲ್ಲ ಎಲ್ಲ ಸರ್ ನೀವು ಕಾಣಿಸ್ತಾರೆ ಸರ್. ಅವರೆಲ್ಲ ಒಬ್ಬೊಬ್ಬರು ಬೇರೆ ಊರು ಅವರೆಲ್ಲ ಅವರು ಭಾಳ ಮಾಡಬೇಕಾದ್ರೆ ಆ ಥರ ಒಂದು ನಡೀತಾ ಇದೆ. ಆ ಕೇಸ್ ಕಂಪ್ಲೀಟ್ ಆಗಿದೆ. ಇದು ನಮ್ಮ ವ್ಯಕ್ತಿ ಅಲರ್ಟ್ ಆಗಿದೆ. ಇದು ಡಾಕ್ಟರ್ ಪ್ರೊಫೆಷನಲಿಸಮ್ ಹೋಗ್ತಿದೆ ಬಂದಾಗ ಸರಿಯಾಗಿ ಇದೆ. ಸಿಟಿ ಸ್ಕ್ಯಾನ್ ನಾವು ಅಷ್ಟು ಬೇಡ್ಕೊಂಡಿದ್ದಲ್ಲ, ಸ್ವಲ್ಪ ಒಂದು 10 ನಿಮಿಷ ಸಿಟಿ ಸ್ಕ್ಯಾನ್ ಬರುತ್ತೆ. ಅದು ನೋಡಾದ್ಮೇಲೆ ನೀವು ಎಮರ್ಜೆನ್ಸಿ ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡಿ. ಬೇರೆ ಇಲ್ಲ. ಸಿಟಿ ಸ್ಕ್ಯಾನ್ ಯಾವಾಗ ಮಾಡಿದ್ದು, ಯಾವಾಗ ಬಂದಿದ್ದು? ಇವ್ರು ಹೇಳಿದಾಗೆ ಅವ್ರ ಮೇಲೆ ಡಿಫಾರ್ಮೇಷನ್ ಆಲ್ರೆಡಿ ಇದೆ.
ನಡೆಸಿ ಡಾಕ್ಟರ್ ಶಿವಾನಂದರಿಗೆ ಒಂದು ಹೆಂಗೋ ಒಂದು ಅದರಲ್ಲಿ ಸಿಕ್ಕಾಕ್ಸ್ಕೊಳ್ಬೇಕಂತ ಮತ್ತು ಇವರು ಹಾಸ್ಪಿಟಲ್ದಲ್ಲಿದ್ದ ಬೇರೆ ಡಾಕ್ಟರ್ಸ್ ಅಲ್ಲ, ಅದು ಕೆಲವು ಡಾಕ್ಟರ್ಸು ಇದ್ದಾರೆ ಗವರ್ಮೆಂಟ್ ಇವತ್ತಿಂದು ಅದು ಇವತ್ತು ನಡೆದಿದೆ ಹಾಸ್ಪಿಟಲ್ಗೆ. ಅದರ ಪ್ರಕಾರ ಡೆಫಿನೆಟ್ಲಿ ಅಲ್ಲಿ ಕೆಲವು ಡಾಕ್ಟರ್ ಇದ್ದಾರೆ, ಅದು ಟ್ರಾವೆಲ್ ಇದೆ, ಪ್ರೊಫೆಷನಲ್ ಟ್ರಾವೆಲ್ ಇರುತ್ತೆ ಅಲ್ಲಿ. ಯಾರಿಗೆ ಮೇಲೆ ಬರಬೇಕು, ಕರ್ಕೋಬೇಕು, ಯಾರಿಗೆ ಕಟ್ಟಾಗಬೇಕು, ಆ ಥರ ಏನೋ ಮಾಡಿ ಇವತ್ತು ಇಲ್ಲಿನ ಡಾಕ್ಟರು ಅವರು ಆರೋಗ್ಯದ ಬಗ್ಗೆ ಏನೂ ಚಿಂತೆ ಮಾಡದೆ ಡಿಸ್ಚಾರ್ಜ್ ಸಮಯದಲ್ಲಿ ಕೊಡಲಿಲ್ಲ ನಮಗೆ. ಮತ್ತು ಸಿ ಟಿ ಸ್ಕ್ಯಾನ್ ರಿಪೋರ್ಟ್ ಇದೆ ಕಣ್ಣೆ ನಾವು ಎಷ್ಟು ವೇಟ್ ಮಾಡೋದ್ರಲ್ಲಿ ನಮ್ಗೆ ಸಿ ಟಿ ಸ್ಕ್ಯಾನ್ ಬರೋ ತನಕ ಸ್ವಲ್ಪ ನಿಂತ್ಕೊಳ್ಳಿ, ನಾವು ಅದನ್ನ ನೋಡಾದ್ಮೇಲೆ ಬೇಕಾದ್ರೆ ನೀವು ಡಿಸ್ಚಾರ್ಜ್ ಮಾಡಿದ್ರೆ ಅವ್ರು ವೇಟ್ ಮಾಡಲೇ ಇಲ್ಲ. ನೀವು ಈಗಲೂ ಹೋಗ್ಬೇಕಂತ ಏನು ಸಡನ್ ಆಗಿರೋದು ರಜಿಸ್ಟರ್ ಎಲ್ಲ ಡಾಕ್ಟರ್ ಸೈನ್ ಮಾಡಿ ಏನು ಮಾಡಿ ಡಿಸ್ಚಾರ್ಜ್ ಮಾಡಬೇಕು. ಆಮೇಲೆ ರಿಪೋರ್ಟ್ ತೆಗೆದರೆ ಈ ಥರ ಇದೆ, ಅವರು ತುಂಬಾ seriously not servicing, not servicing. It has to be shifted to some, hospital. Because ಇಲ್ಲಿ ನಮಗೆ ಮೇಲೆ ನಂಬಿಕೆ ಇಲ್ಲ. ನೀವು ಈ ಥರ ಮಾಡಿ ಡಿಸ್ಚಾರ್ಜ್ ಮಾಡಿದ್ರೆ ಮುಂದೆ ಇವರಿಗೆ ಬಿಟ್ಟರೆ ಮತ್ತೆ ನಮಗೆ ಹೇಳ್ತಾರೆ. ಅವ್ರು ಶಿವಾನಂದ ಕೊಡ್ತಾರೆ, ಶಿವಾನಂದ ಕೊಡ್ತಾರೆ, ಏನಾದರೂ ಅಪಾಯ ಆಗ್ಬೋದು ಅಂತ ನಮಗೆ ಒಂದು ಹೆದರಿಕೆ. ಅದಕ್ಕೋಸ್ಕರ ನಾವು ನಿಮ್ಮ ಏನು ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಅವರು ಅಲ್ಲಿ ಅವ್ರ ಮೇಲೆ ತನಿಖೆ ಆಗಲಿ ಡಾಕ್ಟರ್ ಮೇಲೆ ಯಾಕೆ ಈ ಥರ ಪುರಾತನೆಯಲ್ಲಿ ಅವರು ಡಿಸ್ಚಾರ್ಜ್ ಮಾಡಿದ್ರು. ಮತ್ತು ಇವರಿಗೆ ಬೇರೆ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಮಣಿಪಾಲ್ ಆಗಲಿ ದೇವಿ ಆಗಲಿ ಎಲ್ಲರೂ ಕಳಿಸು ವ್ಯವಸ್ಥೆ ಮಾಡಿಕೊಡುವಂತೆ. ಮತ್ತು ತನಿಖೆ ಹೆಂಗೂ ಇದೆ, ನ್ಯಾಯಾಲಯ ಮುಂದೆ ಇದೆ, ತನಿಖೆ ಸರಿಯಾಗಿ ಆಗುತ್ತೆ ಅಂತ ನಮ್ಮ ಏನೋ ನಂಬಿಕೆ ಇದೆ, ನ್ಯಾಯಾಲಯದ ನಂಬಿಕೆ ಇದೆ. ಅದಕ್ಕೆಲ್ಲ ನಾವು ಸಹಕರಿಸ್ತೀವಿ. ನಮ್ಮ ಡಾಕ್ಟರ್ ಶಿವಾನಂದ ಅವರು ಹೇಳಿದ ಸಹಕರಿಸ್ತೀವಿ ಅಂತ. ಇಲ್ಲಿ ಏನೇನಿದೆ, ಈಗ ರಘುನಾಗಿರಲಿ ಅವರು ವಿಶಾಲ್ ಫರ್ನಿಚರ್ ಅಂತ ಹೇಳ್ಕೊಂಡು ವ್ಯಾಕ್ಸಿನ್ ಅಂತ ಯಾವ ಇರ್ತಾರೆ ಕಂಪ್ನಿ, ಅವ್ರ ಮೇಲೆ ಸರಿಯಾಗಿ ಅಲ್ಲಿ 20,000 ಇಲ್ಲ ಅಂತ ಹೇಳಿದ್ದಾರೆ. 20,000 ಇಲ್ಲದವನು ಇಲ್ಲ ಅಂತ ನಂದು ಹೆಂಡತಿ ಮಂಗಳಸೂತ್ರ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ಅಭ್ಯಾಸದಲ್ಲಿ. ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ರಘುನಾಯಕ್ ಜೊತೆಗೆ ಅವ್ನು ಬರೀ ಶನಿವಾರದಿಂದ ಮಾತಾಡ್ತಾ ಇದ್ದಾರಾ. ರಘುನಾಯಕ್ ಪ್ರಕಾರ ಶನಿವಾರ ಒಂದು ಬಂದಿತ್ತು, ಆಮೇಲೆ ಸದನಾಗಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇವ್ರು ಮುಂಚೆ ಏನು ನೆನಪಿದೆ ಅವ್ರ ಮೇಲೆ ಅದೆಲ್ಲ ನಾವು ತನಿಖೆ ಹಾಕಬೇಕು. ಡೈರೆಕ್ಟ್ ತನಿಖೆ ಹಾಕ್ಕೊಂಡು ಏನು ತಪ್ಪು ಇದೆ ಎಲ್ಲ ಮುಂದೆ ಬರಬೇಕು. ತಪ್ಪು ಮಾಡೋದು ಶಿಕ್ಷೆ ಸಿಗಲೇಬೇಕು. ನಾವು ಯಾರು ಆ ನ್ಯಾಯಾಲಯದ ಇದರಲ್ಲಿ ರಚನೆ ಮಾಡೋದಿಲ್ಲ. ನಮ್ಮ ಕಡೆಯಿಂದ ಎಲ್ಲ ಸಹಕಾರ ಇರುತ್ತೆ. ನಮ್ಮ ಶಿವಾನಂದ ಡಾಕ್ಟರ್ ಅವರು ಏನು ಅವ್ರ ಕಡೆಯಿಂದ ಏನೇನು ಬೇಕು ಮಾಹಿತಿ ಎಲ್ಲ ಕೊಡ್ತಾರೆ. ಇನ್ನೂ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ಮನೆಯಲ್ಲೆಲ್ಲ ಆಯಿತು ಗೊತ್ತಾಯಿತು, ಅಲ್ಲಿ ಮನೆಯಲ್ಲಿ ಏನೂ ಸಿಗಲಿಲ್ಲ ಅವರಿಗೆ. ಇನ್ನು ಒಂದೇ ಇದೆ ಅಂತ ಹೇಳಿದ್ರೆ ಎಲ್ಲ ನಾಮಿನಲ್ ಆಗಿದೆ, ಅದು ಏನೋ ಸರ್ಟಿಫಿಕೇಟ್ ಥರ ಏನೂ ಸಿಗಲಿಲ್ಲ. ಅದು ಬಿಟ್ಟು ಅದೇ ನಮ್ಮ ಜೀವಕ್ಕೆ ಒಂದು ಹೆದರಿಕೆ ಇರೋದು. ಅವ್ರಿಗೆ ಏನಾದರೂ ಆಗ್ಬೋದು, ಇವರು ಎಲ್ಲಿ ಹಾಸ್ಪಿಟಲಲ್ಲಿ ತಂದು ಏನಾದರೂ ಮಾಡ್ಬೋದಾ ಅಂತ. ಅದಕ್ಕೆ ಬೇರೆ ಒಂದು ಹಾಸ್ಪಿಟಲ್ ಸ್ಥಳಾಂತರ ಮಾಡುವಂಥ ಒಂದು ನಾವು ಅಟ್ಲೀಸ್ಟ್ ನಾವು ಆಲ್ರೆಡಿ DHO ಕೊಡ್ತಾ ಇದ್ದೀವಿ. DHO ಮತ್ತು ನಮ್ಮ ಲೋಕಾಯುಕ್ತಿಗೆ ರಜೆ ಇದೆ, ಹೋಗಿದ್ದು ಅಲ್ಲಿಲ್ಲ ಮತ್ತು ಅವರಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಒಂದು ಮತ್ತು ನಿಮ್ಮ ಕಡೆಯಿಂದ ಒಂದೇ ಅಂದರೆ ನಮಗೊಂದು ನ್ಯಾಯಯುತವಾಗಿ ನಾವು ಸರಿಯಾದ ತನಿಖೆ ಆಗಲಿ ಅಂತ ನೀವು ನಿಮ್ಮ ಕಡೆಯಿಂದ ಒಂದು ಕೆಲಸ ಮಾಡಿ ಅಂತ. ಮತ್ತು ಇತರ ಹೊರಗಡೆ ಯಾಕಂದರೆ ನಿಮಗೆ ಬೇಕಾದರೆ ನಾವು ಹೇಳಬೇಕಂದ್ರೆ ಇನ್ನು 2007 ಡಿಸೆಂಬರ್ 15 ಒಂದು ಆರ್ಟಿಕಲ್ ಇದೆ ಸ್ಟ್ಯಾಂಡರ್ಡ್, ಅದು ತಗೊಂಡು ನೋಡಿ. 2008 ಮಾರ್ಚ್ 15 ಅದರ ಮೇಲೆ ಒಂದು ಆರ್ಟಿಕಲ್, ಅವ್ರ ಮೇಲೇನೇ ಆರ್ಟಿಕಲ್ ಇದೆ. ಮತ್ತು ತುಂಬ ಅದು ನಾವು ಹೇಳಿದ್ದು ಮತ್ತು ತುಂಬ ಆರ್ಟಿಕಲ್ ಅದು ನೋಡಿ ಯಾವ ವ್ಯಕ್ತಿ ಅಂತ ಯಾವ ಥರ ನಿಮ್ಮ ಜನರಿಗೆ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಗೊತ್ತಿದ್ದು. ಕಾಲದಲ್ಲಿ ನಿಮ್ಗೆ ಹೊಸದೇನಿಲ್ಲ. ಜೈಲು ಒಬ್ಬರು ಬಂದಿದ್ದವರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಷ್ಟೋ ಕೇಸ್ಗಳೆಲ್ಲ ಇದ್ದಾವೆ. ಅದು ನಿಮಗೆಲ್ಲ ಗೊತ್ತಿತ್ತು, ನೀವು ಕಲಿತವರು ನಿಮ್ಗೆ ಗೊತ್ತಿರ್ತಿಲ್ಲ, ಅವ್ರ ಜನರಿಗೆ ಗೊತ್ತು. ನಾವು ವಿದ್ಯಾರ್ಥಿ ಒಕ್ಕೂಟಂದ್ರೆ ಯಾವ ಒಕ್ಕೂಟ, ಯಾವ ವಿದ್ಯಾರ್ಥಿ ಎಂಥದ್ದು ಏನು ಮಾಡಿದಾರೆ ಅಂತ ನೀವು ಎಲ್ಲ ತನಿಖೆ ಆಗಬೇಕು ಅಂತ ಒಂದು ಅವರು ಓಪನ್ ಆಗಿ ಬಂದು ಒಂದು ಹೇಳ್ತಾರಲ್ಲ, ನಾನೇ ಸಿಕ್ಕಾಕಿಸ್ಕೊಂಡಿದ್ದವ್ರಿಗೆ ನಾನೇ ಮಾಡಿದ್ದು ಅವ್ರದ್ದು ರೋಲ್ ಏನಿದೆ ಅದು ಸರಿಯಾಗಿ ತನಿಖೆಯಾಗಿ ಅವ್ರಿಗೆ ಯಾವ ಥರ ಅವ್ರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರು ಹೇಳೋ ಪ್ರಕಾರ ಇವರು ತಗೊಳ್ತಾ ಇದ್ದಾರೆ. ಇಷ್ಟು ವರ್ಷ ಯಾಕೆ ಆಗ್ತಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕೇಸ್ ಆಗಿದೆ, ಫಸ್ಟ್ ಟೈಮ್ ಇಂದ ರೆಕಾರ್ಡ್ ಮಾಡಿದ್ದಾರೆ. ಇಷ್ಟು ವರ್ಷ ಈಗ ಅವರು ರಿಟೈರ್ಮೆಂಟ್ ಒಂದು 2-3 ವರ್ಷ ಅಷ್ಟೇ ಬಾಕಿ ಇದೆ ಡಾಕ್ಟರ್ಗೆ, ಅವರು ಸರ್ವಿಸ್ ರಿಟೈರ್ಮೆಂಟ್ಗೆ. ಇಷ್ಟು ವರ್ಷ ಇದೆಲ್ಲ ಯಾಕೆ ಯಾರು ಬೇರೆ ಯಾರು ಇದು ಕಂಪ್ಲೇಂಟ್ ಮಾಡಿಲ್ಲ, ಬೇರೆ ಯಾರು ಕಾಂಟ್ರಾಕ್ಟರ್ ಬಂದು ಕಂಪ್ಲೇಂಟ್ ಮಾಡಿಲ್ಲ, ಯಾಕೆ ಆ ಥರ ಎಲ್ಲ ಆಗಲಿಲ್ಲ? ನೀವು ಬೇರೆ ಕಾಂಟ್ರಾಕ್ಟ್ ಕೇಳ್ಬೋದು, ತನಿಖೆ ಆಗಲಿ, ಅದೆಲ್ಲ ಸರಿಯಾಗಿ ತನಿಖೆ ಆಗಲಿಕ್ಕೆ ಒಂದೇ ನಮ್ಮದು ನಿಮ್ಮ ಸರ್ಕಾರ